ಶ್ರೀನಿವಾಸ ಜಯ ವೆಂಕಟೇಶ ವೃಷಶೈಲನಾಥ ಶ್ರೀ ಪದ್ಮನಾಭ ವೈಕುಂಠನಾಥ ಜಯ ವಿಷ್ಣುತೇಜ ರಾಜಾಧಿರಾಜ ಕವ ಜಯ ಜಯ ಜಯ. ಇದು ಪ್ರಥಮ ಅಧ್ಯಾಯದಲ್ಲಿ ಮುಕುಟಪ್ರಾಯವಾಗಿರ್ತಕ್ಕಂಥ ಸ್ತೋತ್ರ. ಅದು ಕುಂತಿ ಭಗವಂತನನ್ನು ಕುರಿತು ಸ್ತೋತ್ರ ಮಾಡ್ತಾಳೆ. ತುಂಬ ಇದೆ, ಬೇಕಾದ್ದನ್ನೊಂದನ್ನು ಮಾತ್ರ ನೋಡೋಣ. ಸ್ವಾಮಿ, ಎಂತೆಂಥ ಕಷ್ಟ ಕಾರ್ಪಣ್ಯದಿಂದ ನಮ್ಮ ಮಕ್ಕಳನ್ನು ಕಾಪಾಡಿಬಿಟ್ಟಿಯೋ ಪ್ರಭು. ವಿಷಾನ್ಮಹಾಗ್ನೇ ಪುರುಷಾತದಂಶನಾತ್ ಅಸತ್ಸಭಾಯ ವನವಾಸ ಕೃಚ್ಛತ್ರ. ಅರಿಗೆ ಮಧ್ಯೆ ಮಧ್ಯೆ ಅನೇಕ ಮಹಾರಥೋತ್ರತೋ ದ್ರೌಣ್ಯ ಅಸ್ತ್ರ ತ್ವಶ್ಚಾಸ್ಮ ಹರೇಭಿರಕ್ಷಿತ. ಭೀಮಸೇನ ದೇವರಿಗೆ ವಿಷ ಹಾಕಿದರು. ವಿಷಾನ್, ಭಗವಂತ ನೀನು ನಿಂತು ಭೀಮಸೇನ ದೇವರಲ್ಲಿ ಪ್ರೇರಣೆ ಮಾಡಿ ವಿಷವನ್ನು ಭೀಮಸೇನ ದೇವರು ಸ್ವಾಭಾವಿಕವಾಗಿ ಅರಗಿಸಿಕೊಳ್ಳುವಂತೆ ಮಾಡಿಬಿಟ್ಟೆ. ವಿಷ ಏನು ಭೀಮಸೇನ ದೇವರಿಗೆ ಏನು ಮಾಡಲಿಲ್ಲ, ಮತ್ತು ಯಾವ ಪಾಂಡವರಿಗೂ ವಿಷ ತಟ್ಟದಂತೆ ಮಾಡಿದೆ. ಎರಡನೆಯದು ಮಹಾಗ್ನೆ, ಅರಗಿನ ಮನೆಯಲ್ಲಿ ನಮ್ಮನ್ನು ಸುಡಲಿಕ್ಕೆ ಪ್ರಯತ್ನ ಮಾಡಿದರು. ಭಗವಂತ ನಿನ್ನ ಅನುಗ್ರಹದಿಂದ ಅದನ್ನೂ ಪಾರು ಮಾಡಿದ್ವಿ. ಪುರುಷಾತದಂಶನಾಥ್, ಇಲ್ಲಿ ಬೇರೆ ಬೇರೆ ಸರ್ಪಾದಿಗಳನ್ನು ಭೀಮಸೇನ ದೇವರ ಮೇಲೆ ಬಿಟ್ಟರು. ಪಾತಾಳದಲ್ಲಿರುವಂತಹ ಸರ್ಪಗಳನ್ನೆಲ್ಲ ತಂದು ಬಿಟ್ಟರು. ಭೀಮಸೇನ ದೇವರನ್ನು ಕಚ್ಚಿದ್ರಿಂದ ಅವರುಗಳ ಹಲ್ಲು ಮುರಿಯತೆ ಹೊರತು ಭೀಮಸೇನ ದೇವರಿಗೆ ಅದರಿಂದ ಏನೂ ಆಗಲಿಲ್ಲ. ಭೀಮನನ್ನು ಕಾಪಾಡಿದೆ. ಪ್ರಮಾಣ ಕೋಟಿಯಲ್ಲಿ ಹಾಕಿದರು, ಭೀಮನಿಗೆ ಏನೂ ಆಗಲಿಲ್ಲ. ಆಮೇಲೆ ಹಿಡಂಬಕ, ಬಕ, ಕಿರ್ಮೀರ, ಎಷ್ಟೆಷ್ಟು ನರಭಕ್ಷರಾದ ರಾಕ್ಷಸರು ಅವರೆಲ್ಲರೂ ಕೂಡ ಭೀಮನ ಮೇಲೆ ಪಾಂಡವರ ಮೇಲೆ ಎರಗಿ ಬಂದರು. ಅವರು ಯಾರೂ ಪಾಂಡವರನ್ನು ಏನೂ ಮಾಡಲಿಕ್ಕಾಗಲಿಲ್ಲ. ಭಗವಂತ ನಿನ್ನ ಅನುಗ್ರಹದಿಂದ ಅಸತ್ಸಭಾಯ, ತುಂಬಿದ ಸಭೆಯಲ್ಲಿ ದುರ್ಯೋಧನಾದಿಗಳಿಂದ ಪ್ರಚೋದಿತನಾದಂಥ ದುಶ್ಯಾಸನ ದ್ರೌಪದಾದೇವಿಯರ ವಸ್ತ್ರಾಪಹರಣಕ್ಕೆ ಪ್ರಯತ್ನ ಮಾಡಿದ. ಭಗವಂತ ನೀನಲ್ಲಿ ನಿಂತು ಕಾಪಾಡಿಬಿಟ್ಟೆ. ಆ ದ್ರೌಪದಾದೇವಿಯರ ಮಾನ ಸಂರಕ್ಷಣೆಯನ್ನು ಮಾಡಿದೆ ಪ್ರಭು. ಮೃದೆ ಅನೇಕ ಮಹಾರಥಾತ್ರದೋ 18 ದಿನಗಳ ಅದು ಯುದ್ಧದಲ್ಲಿ, ಕುರುಕ್ಷೇತ್ರದ ಯುದ್ಧದಲ್ಲಿ ಎಂತೆಂಥ ಮಹಾನುಭಾವರು ಎಂತೆಂಥ ಅಪೂರ್ವವಾಗಿರ್ತಕ್ಕಂಥ ಅಸ್ತ್ರಗಳನ್ನು ಬಿಟ್ಟರು. ನಾರಾಯಣಾಸ್ತ್ರ ಪ್ರಯೋಗ ಮಾಡಿದರು ಅಶ್ವತ್ಥಾಮಾಚಾರ್ಯರು. ಯಾವ ಅಸ್ತ್ರವೂ ಕೂಡ ಏನೂ ಮಾಡದೇ ಇದ್ದಂತೆ ಪಾಂಡವರನ್ನು ಸುರಕ್ಷಿತವಾಗಿ ಕಾಪಾಡಿದೆ. ದ್ರೌಣ್ಯ ಅಸ್ತ್ರ ತಶ್ಚಾಸ್ಮ ಹರೇಭಿರಕ್ಷಿತ. ನೀ ಇರೋವರೆಗೂ ಕೂಡ ನಾರಾಯಣಾಸ್ತ್ರ ಪ್ರಭಾವ ತೋರಲಿಲ್ಲ. ರಥದಿಂದ ನೀನು ಕೆಳಗಿಳಿದು ಅರ್ಜುನನ ಕೆಳಗಿಳಿಸಿದ ಮೇಲೆ ಅದು ಹತ್ಕೊಳ್ಳುತ್ತಲ್ಲ. ಮೊದಲು ಅರ್ಜುನನನ್ನು ಕೆಳಗಿಳಿದಕ್ಕೆ ಹೇಳಿ, ಅದಾದಮೇಲೆ ಕೃಷ್ಣ ಕೆಳಗಿಳಿದ ಮೇಲೆ ರಥ ಸುಟ್ಟು ಬೂದಿಯಾಯಿತು ಅನ್ನುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಪ್ರಭು, ಇಂತಿಂಥ ಸಂದರ್ಭದಲ್ಲೆಲ್ಲ ನಮ್ಮನ್ನು ಕಾಪಾಡಿದೆಯಲ್ಲೋ. ಸಾಕೋ ಈ ಭವಭಂಗ, ಸಾಕೋ ಈ ಮಾನಭಂಗ, ಯಾಕೋ ಈ ಭವಭಂಗ, ಸಾಕೋ ಈ ಮಾನಭಂಗ, ಸಾಕಬೇಕೆಲೋ ರಂಗ ಹೇ ದಯಾಪಾಂಗ, ಯಾಕೋ ಈ ಭವಭಂಗ, ಸಾಕೋ ಈ ಮಾನಭಂಗ. ನಮ್ಮ ಪ್ರಾಣೇಶ ವಿಠಲದಾಸರು ಇದನ್ನು ತಿಳಿಸಿಕೊಡ್ತಾರೆ. ಕುಂತಿಯ ಪ್ರಾರ್ಥನೆಯೇ ಕನ್ನಡೀಕರಿಸಿದರು. ಹಲವು ಜನ್ಮಗಳಲ್ಲಿ ತೊಳಲಿ ಬಳಲಿ ಪುಟ್ಟಿದೆನು ನಾನಿಂದು ನರಜನ್ಮದಲ್ಲಿ, ಎಲ್ಲಿ ಹೋದರೂ ಅಲ್ಲಿ ಸುಖವಿಲ್ಲ ಲೋಕದಲ್ಲಿ, ಕಾಲ ಕಳೆಯುತ್ತಲಿರುವೆ ಈ ಪೃಥ್ವಿಯಲ್ಲಿ. ಸಾಕೋ ಈ ಮಾನಭಂಗ, ಯಾಕೋ ಈ ಭವಭಂಗ, ಸಾಕಬೇಕೆಲೋ ರಂಗ ಹೇ ದಯಾಪಾಂಗ. ಆಡಬಾರದ ಆಟ, ನೋಡಬಾರದ ನೋಟ, ಕೂಡಬಾರದ ಕೂಟ, ದೊಳಗೆನ್ನ ನಲಿದಾಟ, ಒಡಲಿಗಿಲ್ಲದೆ ಪರರ ಮನೆಗಳಲ್ಲಿ ಓಡಾಟ, ಬ್ಯಾಡವೆಂದರು ಬಿಡದು ಇದೆಲ್ಲ ನಿನ್ನಾಟ. ಸಾಕೋ ಈ ಭವಭಂಗ, ಯಾಕೋ ಈ ಮಾನಭಂಗ. ನಿನ್ನವನೆಂದೆನಿಸೋ ಮನಸ್ಸು ನಿನ್ನಲಿ ನಿಲ್ಲಿಸೋ, ನಿನ್ನ ದಾಸರ ಸಂಗದೊಳಗೆನ್ನ ನೀರಿಸೋ. ಎನ್ನಂಥ ಪತಿತರು ಬೇರಿಲ್ಲಧರೆಯೊಳಗೆ, ಮನ್ನಿಸಿ ಸಲಹೋ ಶ್ರೀ ಪ್ರಾಣೇಶ ವಿಠಲ. ಯಾಕೋ ಈ ಭವಭಂಗ, ಸಾಕೋ ಈ ಮಾನಭಂಗ, ಸಾಕಬೇಕೆಲೋ ರಂಗ ಹೇ ದಯಾಪಾಂಗ. ವಿಪದಃ ಸಂತು ನ ಶಶ್ವತೆ ತತ್ರ ತತ್ರ ಜಗತ್ಪತೆ, ಭವತೋ ದರ್ಶನಂ ಯತ್ರ ಸ್ಯಾತ್ ಅಪುನರ್ಭವ ದರ್ಶನಂ.
ಭಗವಂತ, ನಿನ್ನ ದರ್ಶನವಾಗುವುದಾದರೆ ನನಗೆ ಪದೇ ಪದೇ ಕಷ್ಟಗಳನ್ನು ಕೊಡು. ನಿನ್ನ ದರ್ಶನವನ್ನು ನನಗೆ ಕೊಡಿಸದೇ ಇರುವಂಥ ಸುಖ ನನಗೆ ಬೇಡ. ಸಾವಿರಾರು ಕಷ್ಟಗಳ ಪರಂಪರೆ ನನಗೆ ಮೇಲಿಂದ ಮೇಲೆ ಬರಲಿ. ಕಷ್ಟ ಬಂದಾಗಲೆಲ್ಲ ನಿನ್ನ ಸ್ಮರಣೆ ಬರ್ತದೆ, ನಿನ್ನ ಸ್ಮರಣೆ ಬಂದಾಗಲೆಲ್ಲ ದರ್ಶನ ಕೊಡ್ತಿ. ಸುಖವನ್ನು ಕೊಟ್ಟುಬಿಟ್ರೆ ಸುಖದ ಸುಪ್ಪತ್ತಿಗೆಯಲ್ಲಿ ನಾವು ಮರೆತು ಬಿಡ್ತೇವೆ ನಿನ್ನನ್ನಾದ್ದರಿಂದ ಸ್ವಾಮಿ ನನಗೆ ಪದೇ ಕಷ್ಟವನ್ನೇ ಕೊಡ್ತಿರು ಅಂತ ಈ ಅದ್ಭುತವಾದ ಪ್ರಾರ್ಥನೆ ಮಾಡಿದವಳು ಕುಂತಿದೇವಿ. ಆ ಕುಂತಿದೇವಿಯ ಪ್ರಾರ್ಥನೆಯನ್ನು ಸ್ವಾಮಿ ತಾನು ಅಂಗೀಕರಿಸಿದ. ತಾನು ಅಲ್ಲಿಂದ ದ್ವಾರಕೆಗೆ ಪ್ರಯಾಣ ಬೆಳೆಸಿದ. ಕಥೆ ತುಂಬ ದೊಡ್ಡದಿದೆ. ಇದಾದ ಮೇಲೆ ಯದುನಾಶಃ ತತಃ ಪರಂ, ಅವರು ದುರ್ವಾಸರು ಅಂಗೀರಸರು ಕೊಟ್ಟ ಶಾಪವನ್ನು ನಿಮಿತ್ತ ಮಾಡಿಕೊಂಡು ಪ್ರಭು ಇಡೀ ಯಾದವ ಕುಲವನ್ನು ಸಂಹಾರ ಮಾಡಿಸಿಬಿಟ್ಟ. ತಾನು ಕೂಡ ಜರಾನಾಮಕರಾದ ವ್ಯಾಧರು, ಯಾರು ಭೃಗು ಋಷಿಗಳು ಅವತಾರ ಮಾಡಿದರು, ಜರಾನಾಮಕನಾದ ವ್ಯಾಧನ ರೂಪದಲ್ಲಿ ಆ ಮುಸುಲ, ಸಾಂಬನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಆ ಮುಸುಲ ಅದೇನು ಒನಕೆ ಇತ್ತು ಅದರ ಚೂರು, ಆ ಚೂರಿನಿಂದ ಅವರೇನು ಬಾಣ ಮಾಡಿಕೊಂಡಿದ್ರು ಅದನ್ನು ಹೆಬ್ಬೆರಳಿಗೆ ಸ್ವೀಕಾರ ಮಾಡಿ ಸ್ವಾಮಿ ತಾನೂ ತ್ಯಾಗ ಮಾಡಿದೆ ದೇಹವನ್ನು ಅನ್ನುವಂತೆ ತೋರಿಸಿಬಿಟ್ಟ. ಅದಾದ ಮೇಲೆ ಅರ್ಜುನ ಭಗವಂತನನ್ನು ನೋಡಿಕೊಂಡು ಬರಲಿಕ್ಕೆ ಅಂತ ವಾಪಸ್ಸು ಬಂದು ಧರ್ಮರಾಜನಲ್ಲಿ ಹೇಳಿದ, ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಏನ ಮೇ ಅಪಹೃತಂ ತೇಜೋ ದೇವತಸ್ಮ ವಿಸ್ಮಾಪನಂ ಮಹತ್. ಸ್ವಾಮಿ, ಹೇ ಅಣ್ಣ, ನಮ್ಮನ್ನು ಬಿಟ್ಟು ಕೃಷ್ಣ ಹೋಗಿಬಿಟ್ಟ. ಕೃಷ್ಣನಿಲ್ಲದೆ ಇರತಕ್ಕಂತಹ ಜಗತ್ತಿನಲ್ಲಿ ನಾವಿರಬಾರ್ದಣ್ಣ. ಕಾರಣ ಏನು ಅಂತ ಕೇಳಿದರೆ, ಕೃಷ್ಣ ಇಲ್ಲದೆ ಇರುವಂಥ ಅರ್ಜುನನಿಗೆ ಲೋಕದಲ್ಲಿ ಬೆಲೆಯೇ ಇಲ್ಲ. ಯಾವ ಅರ್ಜುನ ತದ್ವೈ ಧನುಹೂತ ಇಶವಃ ಸರಥೋ ಹಯಾಸ್ತೆ ಸೋಹಂರತಿ ನೃಪತಯೋ ಯಥಾಮನಂತಿ ಸರ್ವಂ ಕ್ಷಣೇನ ತದಭೂತ್ ಅಸದೀಶ್ಯರಿಕ್ತಂ ಭಸ್ಮನ್ಹತಂ ಕುಹಕರಾದ್ದಮಿ ಹೋಪ್ತಮೂಷೆ. ಯಾವ ಅರ್ಜುನ ಸರಿಸಾಟಿ ಇಲ್ಲದ ವೀರ ಅಂತ ಲೋಕದಲ್ಲಿ ಪ್ರಖ್ಯಾತನಾಗಿ ತಾನ ಗಾಂಧೀವದಿಂದ ಭೋರ್ಗರಿಯುತ 18 ದಿನಗಳ ಯುದ್ಧದಲ್ಲಿ ರಾರಾಜಿಸಿದನೋ ಅದೇ ಅರ್ಜುನ ಕಾಡುಗಳ್ಳರನ್ನು ಗೆಲ್ಲಿಕ್ಕಾಗಲಿಲ್ಲ ಅಣ್ಣ. ಆ ಗೋಪಿಕಾಸ್ತ್ರೀಯರನ್ನು ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಕಾಡುಗಳ್ಳರು ನನ್ನ ಮೇಲೆ ದಾಳಿ ಮಾಡಿದರು, ಅವರನ್ನು ನಾನು ಗೆಲ್ಲಿಕ್ಕಾಗಲಿಲ್ಲ. ಅದರಂತೆ ಇರುವ ರಥ, ಅದೇ ಗಾಂಧೀವ, ಅದರಂತೆ ಇರುವ ಅಸ್ತ್ರಗಳು ಏನಿದ್ದರೂ ಅವರಿಂದ ನಾನು ಸೋಲುಣ್ಣಬೇಕಾಯಿತು. ಆದ್ದರಿಂದ ಕೃಷ್ಣ ಇದ್ದರೆ ಅರ್ಜುನನಿಗೆ ಬೆಲೆ, ಕೃಷ್ಣ ಇಲ್ಲ ಅಂದರೆ ಅರ್ಜುನಿಗೆ ಬೆಲೆ ಇಲ್ಲ. ಆದ್ದರಿಂದ ಸೋಹಂ ನೃಪೇಂದ್ರ ರಹಿತ ಪುರುಷೋತ್ತಮೇನ ಸಖ್ಯಾ ಪ್ರಿಯೇಣ ಸುಹೃದ ಹೃದಯೇನ ಶೂನ್ಯ ಅಧ್ವನ್ಯುರುಕ್ರಮ ಪರಿಗ್ರಹ ಮಂಗರಕ್ಷನ್ ಗೋಪೈಹಿ ಅಸದ್ಭಿಹಿ ಅಬಲೇವ ವಿಸರ್ಜಿತೋಸ್ಮಿ ಅಂತ ವಿನಿರ್ಜಿತೋಸ್ಮಿ. ಆದ್ದರಿಂದ ನಾವು ಇನ್ನಿರುವುದು ಬೇಡ, ನಾವು ಪರೀಕ್ಷಿತ ರಾಜನಿಗೆ ಪಟ್ಟಗಟ್ಟಿ ನಾವು ಹೋಗಿಬಿಡೋಣ ಸ್ವರ್ಗಾರೋಹಣಕ್ಕೆ ಅಂತ ಅವ ಹೇಳಿದಾದ್ದರಿಂದ ಚೀರವಾಸ ನಿರಾಹಾರೋ ಬದ್ಧವಾಗ್ ಮುಕ್ತ ಮೂರ್ಧಜಃ ದರ್ಶಯನ್ ಆತ್ಮನೋ ರೂಪಂ ಜಡ ಉನ್ಮತ್ತ ಪಿಶಾಚವತ್ ಅನಪೇಕ್ಷಮಾಣೋ ನಿರಗಾತ್ ಅಶೃಣ್ವನ್ ಬದಿರೋ ಯಥಾ ಅಂತ ಪರೀಕ್ಷಿತ ರಾಜನಿಗೆ ಪಟ್ಟವನ್ನು ಕಟ್ಟಿ ನಾರುಮಡಿಯನ್ನು ಧರಿಸಿ ಆಹಾರರಹಿತರಾಗಿ ಮೌನವ್ರತಧಾರಿಗಳಾಗಿ ಕೆದರೆದ ಕೂದಲುಳ್ಳವರಾಗಿ ಉನ್ಮತ್ತರಂತೆ ಏನನ್ನೂ ಬಯಸದೆ ಕಿವುಡರಂತೆ ಲೋಕದ ದೃಷ್ಟಿಯಲ್ಲಿ ಅರಮನೆಯನ್ನು ಬಿಟ್ಟು ಯುಧಿಷ್ಠಿರ ಮೊದಲಾದ ಪಾಂಡವರು ಸ್ವರ್ಗಾರೋಹಣಕ್ಕೆ ತೆರಳಿಬಿಟ್ರು ಅಂತ ನಾವು ನೋಡುತ್ತೇವೆ. ಇದಾದ ಮೇಲೆ ಪಾಂಡವರಿಂದ ಕೊಡಲ್ಪಟ್ಟಂಥ ರಾಜ್ಯವನ್ನು ಅದ್ಭುತವಾಗಿ ತಾನು ಪರೀಕ್ಷಿತ ರಾಜ ಪಾಲನೆ ಮಾಡಿದ. ಈ ಸಂದರ್ಭದಲ್ಲಿ ಒಂದು ವೃಷಭ ಮತ್ತು ಗೋವು, ಭೂಮಿ ಗೋವಿನ ರೂಪದಲ್ಲಿ ಪ್ರಭು ಧರ್ಮದೇವತೆ ಅದು ವೃಷಭದ ರೂಪದಲ್ಲಿ ಅಲ್ಲಿತ್ತು. ಅದು 3 ಕಾಲನ್ನು ಕಳೆದುಕೊಂಡಿದೆ. 3 ಕಾಲನ್ನು ಕಳೆದುಕೊಂಡಂತಹ ಅದು ಧರ್ಮದೇವತೆ ಆ ಕಲಿ ಶೂದ್ರರಾಜನ ರೂಪದಲ್ಲಿ ಬಂದು 4ನೇ ಕಾಲನ್ನು ಮುರಿತಾ ಇದ್ದಾನೆ. ಸತ್ಯ, ಧರ್ಮ, ಶೌಚ, ತಪಸ್ಸು ಅಂತ 4 ಕಾಲು. ಈ 4 ಕಾಲಗಳು ಕೂಡ ಕೃತಯುಗದಲ್ಲಿ ಪರಿಪೂರ್ಣವಾಗಿತ್ತು. ಕೃತಯುಗ ಹೋದ ಮೇಲೆ ತಪಸ್ಸು ಹೋಗಿಬಿಡ್ತು, ತ್ರೇತಾಯುಗ ಹೋದ ಮೇಲೆ ಶೌಚ ಹೋಗಿಬಿಡ್ತು, ಆಮೇಲೆ ದ್ವಾಪರ ಯುಗ ಹೋದ ಮೇಲೆ ಧರ್ಮ ಹೋಗಿಬಿಡ್ತು. ಕಲಿಯುಗದಲ್ಲಿ ಸತ್ಯ ಅನ್ನುವ ಒಂದೇ ಒಂದು ಕಾಲಿದೆ. ಆ ಕಾಲನ್ನು ಮುರಿಲಿಕ್ಕೆ ಅವ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಆ ಸಂದರ್ಭದಲ್ಲಿ ಪರೀಕ್ಷಿತ ರಾಜ ಅಲ್ಲಿಗೆ ಬರ್ತಾನೆ. ಈ ಸಂದರ್ಭದಲ್ಲಿ ಅವೆರಡು ಮಾತಾಡ್ತಾ ಇರ್ತವೆ. ಯಾಕಳ್ತಿದ್ದೀಯಮ್ಮ ಅಂತ. ತಾನು ಕಾಲು ಮುರಿಸ್ಕೊಳ್ತಾ ಇದೆ ಧರ್ಮದೇವತೆ, ಕಣ್ಣೀರು ಹಾಕ್ತಾ ಇದ್ದಾಳೆ ಭೂದೇವಿ. ಆ ಭೂದೇವಿಯನ್ನು ಕುರಿತು ಕೇಳುತ್ತಾರೆ, ಯಾಕಮ್ಮ ಅಳ್ತಾ ಇದ್ದಿ ಅಂತ. ತುಂಬ ದೊಡ್ಡದಿದೆ. ನಮ್ಮ ಕನಕದಾಸರು ಅದಕ್ಕೊಂದು ಅಪೂರ್ವವಾದ ಕೀರ್ತನೆಯನ್ನು ರಚನೆ ಮಾಡಿಕೊಟ್ಟು ಬಿಡ್ತಾರೆ. ಏಕೆ ನಡುಗಿದೆ ತಾಯಿ ನಡುರಾತ್ರಿಯಲ್ಲಿ ಜಗದೇಕ ಪೊಡವೆಗೊಡೆಯನ ರಾಣಿ ಪರಮ ಕಲ್ಯಾಣಿ. ಭೂದೇವಿ ಕೇಳ್ತಾರಂತೆ ಧರ್ಮದೇವತೆ, ಯಾಕೆ ನಡುಗಿದೆ ತಾಯಿ ನಡುರಾತ್ರಿಯಲ್ಲಿ, ಯಾಕಮ್ಮ ಹೀಗೆ ನಡುಗ್ತಾ ಇದ್ದಿ? ಗುರು ಹಿರಿಯರನ್ನು ಕಂಡು ಮುರುಕಿಸುವ ಮೋರೆಯಲಿ ಅರಮತಿಯ ಕೊಂಕು ಮಾತುಗಳ ನಾಡಿ ಚರಣ ಕೆರಗದ ಮನುಜರು ಇರಬಾರದೆಂದೆನುತ ಮುರಮುರಿದು ಹೊರಗಿ ಸಾಯಲಿ ಎಂದು ನಡುಗಿದೆಯ. ಏಕೆ ನಡುಗಿದೆ
ಮರುಗಿದೆ ತಾಯಿ ಭೂಮಿ ನಡು ರಾತ್ರಿಯಲಿ ಜಗದೇಕ ಪೊಡವಿಗೊಡೆಯನ ರಾಣಿ ಪರಮ ಕಲ್ಯಾಣಿ ಅಂತ ಅದರ ಪ್ರಶ್ನೆ ಚೆನ್ನಾಗಿದೆ. ಅದ್ಭುತವಾದಂಥ ಪ್ರಶ್ನೆ ಉತ್ತರಗಳು. ನನ್ನ ಮೇಲೆ ಕೃಷ್ಣ ಇದ್ದ, ಓಡಾಡುತ್ತಿದ್ದ. ಕೃಷ್ಣನ ಪಾದದ ಸ್ಪರ್ಶ ನನ್ನ ಮೇಲಿತ್ತು ಅಂತ ನನಗೆ ಬಹಳ ಗರ್ವ ಇತ್ತು. ಕೃಷ್ಣ ನನ್ನನ್ನು ತೊರೆದು ಹೋಗಿಬಿಟ್ಟ. ಕೃಷ್ಣ ಯಾವಾಗ ನನ್ನನ್ನು ತೊರೆದು ಹೋದ, ಎಲ್ಲ ಅಸುರರು ವಿಜೃಂಭಿಸಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ನ ಕಿಂಚಿತ್ ಪರ್ವತೋ ಭಾರೋ ನ ಭಾರೋ ಸಪ್ತಸಾಗರ ಸ್ವಾಮಿದ್ರೋಹಂ ಭಾರೋ ಭಾರೋ ವಿಶ್ವಾಸಘಾತಕ. ಸಪ್ತಸಾಗರಗಳು ಭಾರ ಅಲ್ಲ, ಪರ್ವತಗಳು ಭಾರ ಅಲ್ಲ. ಸ್ವಾಮಿದ್ರೋಹ ಮಾಡುವಂತಹ, ಕೃಷ್ಣನ ದ್ರೋಹ ಮಾಡುವಂಥ ಜನ ಮತ್ತು ವಿಶ್ವಾಸಘಾತುಕತನ ಮಾಡುವಂತಹ, ಯಾರಿಂದ ನಾವು ಬದುಕಿದ್ದೇವೋ ಅಂಥವನಿಗೆ ದ್ರೋಹ ಬಗೆಯುವಂಥ ಜನ ತುಂಬಿ ಹೋಗಿದ್ದಾರೆ ಅಂತ ನನಗೆ ಅದರ ಮೇಲೆ ದುಃಖವಾಗ್ತಾ ಇದೆ ಅಂತ ಅವರು ಹೇಳುವಷ್ಟರೊಳಗೆ ಅಲ್ಲಿ ಪರೀಕ್ಷಿತ ರಾಜ ಬಂದು ಆ ಕಲಿಯನ್ನು ತಾನು ಶಾಸನ ಮಾಡುತ್ತಾನೆ. ಅವ ಎರಡಕ್ಕೂ ಕೂಡ ನೀವು ಯೋಚನೆ ಮಾಡಬೇಡ್ರಿ, ನಾನಿದ್ದೇನೆ. ಎಲ್ಲಿವರೆಗೆ ಪರೀಕ್ಷಿತ ರಾಜ ಇರ್ತಾನೆ ಅಲ್ಲಿವರೆಗೆ ನಿಮಗೇನೂ ತೊಂದರೆ ಆಗುವುದಿಲ್ಲ, ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿ ಮುರಿದು ಬಿದ್ದಂಥ 3 ಕಾಲುಗಳನ್ನು ಕೂಡಿಸಿ ಅದಾದ ಮೇಲೆ ಶಾಸನ ಮಾಡುತ್ತಾನೆ. ಅವನು ಕೊಂದು ಬಿಡ್ತೇನೆ ಕಲಿಯನ್ನು ಅಂತ ಕತ್ತಿಯನ್ನೆತ್ತಿದ. ಕಲಿ ಅವನಿಗೆ ಶರಣಾಗತನಾದ. ಅಲ್ಲಿಗೊಂದು ಮಾತು ಹೇಳ್ತಾರೆ, ಕಲಿಯನ್ನು ಕೊಂದು ಬಿಟ್ಟಿದ್ರಾಗ್ತಿತ್ತಲ್ಲ ಆಚಾರ್ಯ, ನಮಗೆ ಯೋಚನೆ ಇರ್ತಿರಲಿಲ್ಲ ಅಂತ ಕೇಳಿದರೆ, ಅದಕ್ಕೆ ಶರಣಾಗತರಾದವರಲ್ಲಿ ದೊಡ್ಡವರು ಗುಣವನ್ನು ನೋಡ್ತಾರಂತೆ. ಕಲಿಯುಗದಲ್ಲಿ ಏನು ಗುಣ ಅಂತ ನೋಡಿದಾವ. ಶ್ರೀನಿವಾಸ ಜಯ ವೆಂಕಟೇಶ ವೃಷಶೈಲನಾಥ ಶ್ರೀ ಪದ್ಮನಾಭ ವೈಕುಂಠನಾಥ ಜಯ ವಿಷ್ಣುತೇಜ ರಾಜಾಧಿರಾಜ ತವ ಜಯ ಜಯ ಜಯ.